ನೀವು ನೋಡ್ತಿರೋದು ಕೇಳಿಸ್ಕೊತಾ ಇರೋದು MRK ಕಮೆಂಟ್. ನಾನು ನಿಮ್ಮ ಹೋಸ್ಟ್. ಪೀಸ್ ಮೇಕರ್ ಸೀಸನ್ 1 DCU ಯೂನಿವರ್ಸಾ ಇಲ್ಲ DCU ಎಕ್ಸ್ಟೆಂಡೆಡ್ ಯೂನಿವರ್ಸಾ ಅಂತ ಕನ್ಫ್ಯೂಷನ್ ಇದೆ. ಆದ್ರೆ ಸೂಪರ್ ಮ್ಯಾನ್ ಮೂವಿನಲ್ಲೇ ಈ ಮನುಷ್ಯನ ತೋರಿಸಿರ್ತಾರೆ. ಅದಲ್ದಿರ ಪೀಸ್ ಮೇಕರ್ ಸೀಸನ್ 1 ನ ಕ್ಲೈಮ್ಯಾಕ್ಸ್ ನಲ್ಲಿ ಜಸ್ಟಿಸ್ ಲೀಗ್ ಸೀಕ್ವೆನ್ಸ್ ನ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಕ್ಯಾನನ್ ಅಂತ ಹೇಳಿ ಹೋಗಿದ್ದಾರೆ ಜೇಮ್ಸ್ ಗನ್. ಹಂಗ್ ನೋಡಿದ್ರೆ ಸೀಸನ್ 1 ಕಥೆನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಅದ್ರಲ್ಲೇ ಪೀಸ್ ಮೇಕರ್ ಗೆ ಅಮೇಜಿಂಗ್ ಆಗಿರುವ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿರ್ತಾರೆ. ಅದಲ್ದಿರ 11 ಸ್ಟ್ರೀಟ್ ಕಿಡ್ಸ್ ಅಂತ ಪೀಸ್ ಮೇಕರ್ ನ ಟೀಮ್ ನಾನು ಕ್ಲೀನ್ ಆಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೀಸನ್ 1 ನ ನೋಡಿದ್ರೆ ಮಾತ್ರ ಸೀಸನ್ 2 ನಿಮ್ಗೆ ಅರ್ಥ ಆಗೋದು. ಅದನ್ನ ನೋಡಕ್ಕೆ ಟೈಮ್ ಇಲ್ಲ ಅಂತ ಹೇಳಿದವರು ನಾನೇ ಇದೀನಲ್ಲ. ಪೀಸ್ ಮೇಕರ್ ಸೀಸನ್ 1 ನ ಪೂರ್ತಿ ಕಥೆಯನ್ನು ಆದಷ್ಟು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇಕು ಅಂದ್ರೆ ಸೀಸನ್ 1 ನ ಎಲ್ಲಾ ಎಪಿಸೋಡ್ ಗಳನ್ನ ನೀವು ನೋಡ್ಬೇಕು. ಮುಖ್ಯವಾಗಿ ವಿಜಿಲೆಂಟಿಗೋಸ್ಕರ ಆದ್ರೂ ಈ ಸೀರೀಸ್ ನ ನೋಡ್ಬೇಕು ನೀವು. ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಸೂಸೈಡ್ ಸ್ಕ್ವಾಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೂಸೈಡ್ ಸ್ಕ್ವಾಡ್ ನಲ್ಲಿ ಅಮೆಂಡಾ ವ್ಯಾಲರ್ ನ ಮಾತ್ ಕೇಳಿ ರಿಚ್ ಫ್ಲಾಗ್ ನ ಸಾಯಿಸಿರ್ತಾನೆ. ಬೇರೆಯವ್ರು ಹೇಳೋದನ್ನ ಕಣ್ ಮುಚ್ಕೊಂಡು ಮಾಡ್ತಾ ಇದೀವಲ್ಲ ಅಂತ ಶಾಕ್ ಅಲ್ಲಿ ಇರ್ತಾನೆ. ಅವನ್ನ ಬ್ಲಡ್ ಫಡ್ ಕತ್ತಿಗೆ ಶೂಟ್ ಮಾಡ್ಬಿಡ್ತಾನೆ. ಪೀಸ್ ಮೇಕರ್ ನ ಮೇಲೆ ಪೂರ್ತಿ ಬಿಲ್ಡಿಂಗ್ ಬೀಳುತ್ತೆ. ಆ ಟೈಮ್ ಅಲ್ಲಿ ಅವ್ನು ಸತ್ತೋಗ್ಬಿಡ್ತಾನೆ ಅಂತಾನೆ ಅನ್ಕೊಂಡಿರ್ತೀವಿ. ಇಲ್ಲ, 5 ತಿಂಗಳು ಆದ್ಮೇಲೆ ಪೀಸ್ ಮೇಕರ್ ಒಂದು ಹಾಸ್ಪಿಟಲ್ ನಲ್ಲಿ ಎಚ್ಚರ ಆಗಿ ನೋಡ್ತಾನೆ. ನಿಂದು ಕಾಲರ್ ಬೋನ್ ಮಾತ್ರ ಒಡೆದೋಗಿದೆ, ಅದನ್ನ ಮಾತ್ರ ರಿಪ್ಲೇಸ್ಮೆಂಟ್ ಮಾಡಿ ಪೀಸ್ ಮೇಕರ್ ನ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಒಂದು ಶಾಕ್ ನಲ್ಲಿ ಪೀಸ್ ಮೇಕರ್ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ದಿರ ಅಲ್ಲಿಂದ ಎಸ್ಕೇಪ್ ಆಗಿ ಅವನ ಮನೆಗೆ ಬರ್ತಾನೆ. ಬಟ್ ಮನೆಗೆ ಬಂದ್ರು ಟ್ಯಾಕ್ಸಿಗೆ ಕೊಡಕ್ಕೂ ಕಾಸಿಲ್ಲ ಅವನ ಹತ್ರ. ಟ್ಯಾಕ್ಸಿ ಡ್ರೈವರ್ ಗೆ ಅವನ ಹೆಲ್ಮೆಟ್ ನೇ ಕಾಸಾಗಿ ಕೊಟ್ಟಿ ಕಳಿಸ್ತಾನೆ. ಪೀಸ್ ಮೇಕರ್ ಗೆ ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಅವ್ನ ಹೆಂಗೋ ಮಾಡಿ ಒಳಗಡೆ ಹೋಗಿ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾರೇನೆ ಅವನ್ನ ಸುತ್ತಾಕ್ಬಿಡ್ತಾರೆ. ಕ್ಯಾಪ್ಟನ್ ಮನ್ ಕೆಳಗಡೆ ಆರ್ಕಡ್, ಎಕನಾಮಸ್ ಅಂಡ್ ಹನಿಬಯೋ ಅಮೆಂಡಾ ವಾಲರಿನ ಮಗಳು. ಇವ್ರು 3 ಜನನು ಈ ಕ್ಷಣಕ್ಕೆ ಪೀಸ್ ಮೇಕರ್ ನ ನೆಕ್ಸ್ಟ್ ಮಿಷನ್ ಗೆ ರೆಡಿ ಮಾಡಕ್ಕೆ ಬಂದಿದ್ದಾರೆ. ನಾನು ಇನ್ಮೇಲೆ ಯಾರನ್ನೂ ಸಾಯಿಸೋದಿಲ್ಲ ಅಂತ ಹೇಳಿ ಮಾತಾಡ್ಬೇಕಾರೇನೆ ಅದನ್ನೆಲ್ಲ ಯಾರು ನಿನ್ನ ಹತ್ರ ಕೇಳಿದ್ದು? ನಿನಗೆ ಆಪ್ಷನ್ ಇಲ್ಲ. ಒಂದು, ನೀನ್ ನಮ್ ಜೊತೆ ಸೇರ್ಕೊಂಡು ಈ ಮಿಷನ್ ನಲ್ಲಿ ಜಾಯ್ನ್ ಆಗ್ಬೇಕು, ಪ್ರಾಜೆಕ್ಟ್ ಬಟರ್ಫ್ಲೈಸ್. ಹಂಗಿಲ್ಲ ಅಂದ್ರೆ ನಿನ್ನ ಮತ್ತೆ ಅದೇ ಜೈಲಿಗೆ ಕಳಿಸ್ಬಿಡ್ತೀವಿ. ಅದಿಲ್ದಿರ ನಿನ್ ಕತ್ತಲ್ಲಿ ಇರೋ ಬಾಂಬು ಹಂಗೆ ಇರುತ್ತೆ. ಒಪ್ಕೋತ್ಯಾ? ಇಲ್ಲ ಅಂದ್ರೆ ತಲೆ ಬುಲ್ಡೆನ ಬ್ಲಾಸ್ಟ್ ಮಾಡ್ಲಾ ಅಂತ ಕೇಳ್ತಾರೆ. ಬೇರೆ ಆಪ್ಷನ್ ಇಲ್ಲ. ಪೀಸ್ ಮೇಕರ್ ಅಕ್ಸೆಪ್ಟ್ ಮಾಡ್ಕೋತಾನೆ. ಮತ್ತೆ ಅವ್ರು ಹೇಳೋದನ್ನು ಮಾಡಕ್ಕೆ ರೆಡಿ ಆಗ್ತಾನೆ. ಪ್ರಾಜೆಕ್ಟ್ ಬಟರ್ಫ್ಲೈ ಅಂದ್ರೆ ಅವ್ನಿಗೆ ಇನ್ನ ಅರ್ಥ ಆಗಿಲ್ಲ. ಇದಕ್ ಮುಂಚೆ ಪ್ರಾಜೆಕ್ಟ್ ಸ್ಟಾರ್ ಫಿಶ್ ಅಂತ ನಿಜವಾಗ್ಲೂ ಒಂದು ಸ್ಟಾರ್ ಫಿಶ್ ಹತ್ರನೇ ಫೈಟ್ ಆಡಕ್ ಬಿಟ್ಟಿರ್ತಾರೆ. ಈ ಕ್ಷಣಕ್ಕೆ ಪ್ರಾಜೆಕ್ಟ್ ಬಟರ್ಫ್ಲೈ ಅನ್ನೋದು ದೊಡ್ಡ ಬಟರ್ಫ್ಲೈ ಇರುತ್ತಾ ಅನ್ನೋದೇ ಒಂದು ಡೌಟ್ ಅಲ್ಲಿ ಆ ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡ್ತಾನೆ. ಮೋರ್ ಲೈಕ್ಲಿ ಅಸಾಸಿನೇಟ್ ಪ್ರಾಜೆಕ್ಟ್ ಇದು. ಆ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆಗೋದಕ್ಕೋಸ್ಕರ ಅವ್ನಿಗೆ ಹೆಲ್ಮೆಟ್ ಬೇಕೇ ಬೇಕು. ಆ ಹೆಲ್ಮೆಟ್ ನೇ ಅವ್ನು ಟ್ಯಾಕ್ಸಿ ಡ್ರೈವರ್ ಗೆ ಕೊಟ್ಬಿಟ್ನಲ್ಲ. ಹೊಸ ಹೆಲ್ಮೆಟ್ ಹೊಸ ಸೂಟ್ ಗೋಸ್ಕರ ಅಲ್ಲಿಂದ ಹೊರಟಿ ಅವ್ರ ಅಪ್ಪನ ಹತ್ರ ಬರ್ತಾನೆ. ಅವ್ರ ಅಪ್ಪ ಆಗಿ ಒಂದು ರೇಸಿಸ್ಟ್, ನಾಸಿಸಿಸ್ಟ್ ಅಂತ ಎಲ್ಲಾನು ಸೇರ್ಸ್ಕೊಂಡ್ರು ಅದ್ ಕಮ್ಮಿನೇ. ಅಷ್ಟು ಕೇವಲವಾಗಿ ಇರ್ತಾನೆ ಅವನು. ಅವ್ನ ಮಗನ ನೋಡಿ ಖುಷಿನೇ ಪಟ್ಟಿರೋದಿಲ್ಲ. ಅವನು ಏನು ಬ್ಲಡ್ ಫಂಡ್ ನಿನ್ನ ಸೂಟ್ ಮಾಡ್ಬಿಟ್ನ ಅನ್ಬಿಟ್ಟು ಇನ್ನ ಅವನ್ನ ಕೇವಲವಾಗಿ ನೋಡಿರ್ತಾನೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕ್ರಿಸ್ ಅವ್ರ ಅಣ್ಣನ್ನ ಒಡೆದೇ ಸಾಯಿಸ್ಬಿಟ್ಟಿರ್ತಾನೆ. ಅದು ಗೊತ್ತಿಲ್ದಿರಾನೆ ಮಾಡಿರ್ತಾನೆ. ಇದಕ್ಕೆ ಮುಖ್ಯ ಕಾರಣ ಅವ್ರ ಅಪ್ಪನೇ ಈ ಬೆಟ್ ಮ್ಯಾಚ್ ನ ನಡೆಸ್ತಾ ಇರ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಅದು ಕ್ರಿಸ್ಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ದಿರ ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ಟೆ ಅಂತ ಅದೇ ಗಿಲ್ಟ್ ನಲ್ಲಿ ಬದುಕ್ತಾ ಇರ್ತಾನೆ. ಅವನ್ನ ಇನ್ನ ಉರ್ಸಿ ರೇಸಿಸ್ಟ್ ಆಗಿ ನೋಡ್ಕೊಂಡಿದ್ದ ಅವ್ರಪ್ಪ. ಕ್ರಿಸ್ಗೆ ಅವ್ರ ಅಪ್ಪನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಆದ್ರೆ ಏನ್ ಮಾಡೋದು, ಅಪ್ಪ ಆಗ್ಬಿಟ್ಟವನಲ್ಲ, ಹೇಳೋ ಮಾತನ್ನೇ ಕೇಳಲೇಬೇಕು. ಬಟ್ ಅವನ್ಗೆ ಚಿಕ್ಕ ವಯಸ್ಸಿಂದ ಎಮೋಷನಲ್ ಸಪೋರ್ಟ್ ಆಗಿ ಇದ್ದಿದ್ದು ಈಗ್ಲಿ ಅಂತ ಒಂದು ಹದ್ದು. ಕೃಷ್ಣ ನೋಡಿದ ಖುಷಿನಲ್ಲಿ ಬಂದ್ ಹಗ್ಗೆಲ್ಲ ಮಾಡುತ್ತದು ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ. ನನಗ್ ಬೇಕಾಗಿರೋದು ಹೆಲ್ಮೆಟ್ ಸೂಟು, ಅದನ್ನ ಕೊಟ್ರೆ ನಾನು ಹೊರಟ್ಬಿಡ್ತೀನಿ ಅಂತ ಹಾಗಿ ಹತ್ರ ಕೇಳ್ತಾನೆ. ಹಾಗಿ ಯಾರಿಗೂ ಗೊತ್ತಿಲ್ದಿರಾ ಕ್ವಾಂಟಮ್ ಅನ್ಫೋಲ್ಡಿಂಗ್ ಚೇಂಬರ್ ನ ಯೂಸ್ ಮಾಡ್ತಾ ಇರ್ತಾನೆ. ಒಂಥರ ಮಲ್ಟಿವರ್ಸಲ್ ಪೋರ್ಟಲ್ ಅಂತ ಹೇಳ್ಬೋದು. ಇದ್ರೊಳಗಡೆ ಹೋಗಿ ಯಾರಿಗೂ ಗೊತ್ತಿಲ್ದಿರಾ ವಿಧವಾದ ಡಿಸೈನ್ ಆಗಿರುವ ಹೆಲ್ಮೆಟ್ ಗಳನ್ನ ರೆಡಿ ಮಾಡಿಕ್ಕಿರ್ತಾನೆ. ಇದ್ರಲ್ಲಿ ನಿನ್ ಯಾವ್ದು ಬೇಕೋ ಅದನ್ನ ಎತ್ಕೊಂಡು ಇಲ್ಲಿಂದ ಓಡೋ ಅಂತ ಹೇಳ್ತಾನೆ ಅವ್ರಪ್ಪ. ಅವ್ನಿಗೆ ಇಷ್ಟ ಇಲ್ದಿರಾನೆ ಅದನ್ನೆಲ್ಲ ಕೊಡ್ತಾನೆ. ಸಿಕ್ಕಿದಷ್ಟು ಲಾಭ ಅಂತ ಹೇಳಿ ಅಲ್ಲಿಂದ ಹೊರಟಿ ನೈಟ್ ಒಂದು ಡಿನ್ನರ್ ಟೈಮ್ ನಲ್ಲಿ ಎಲ್ಲಾರು ಟೀಮ್ ಜೊತೆ ಕುತ್ಕೊಂಡು ಒಂದು ಡಿಸ್ಕಷನ್ ಮಾಡ್ತಾರೆ. ನೆಕ್ಸ್ಟ್ ಮಾಡುವ ಅಸಾಸಿನೇಷನ್ ಟಾರ್ಗೆಟ್ ಅಂತ ಸ್ವಲ್ಪ ಪೇಪರ್ ಗಳನ್ನ ಕೊಡ್ತಾಳೆ. ಕ್ರಿಸ್ ಅದನ್ನ ಓದಿ ಕೂಡ ನೋಡಿರೋದಿಲ್ಲ. ಸುಮ್ನೆ ನೋಡ್ಕೊಂಡು ಎತ್ತಿಟ್ಕೊಂಡಿರ್ತಾನೆ. ಇಷ್ಟು ವರ್ಷ ಜೈಲ್ನಲ್ಲಿದ್ದ ಗಾಜಲ್ಲಿದ್ದ ಪೀಸ್ ಮೇಕರ್ ಆ ಕ್ಲಬ್ ನಲ್ಲೇ ಒಂದು ಹುಡ್ಗಿನ ನೋಡಿ ಹುಷಾರ್ ಮಾಡ್ಕೊತಾನೆ. ನೈಟ್ ಮನೆ ಕರ್ಕೊಂಡು ಹೋಗ್ತಾನೆ. ಆ ಹುಡ್ಗಿ ಇವ್ನು ಇಟ್ಕೊಂಡಿದ್ದ ಅಸಾಸಿನೇಷನ್ ಟಾರ್ಗೆಟ್ ನ ಎಲ್ಲ ಪೇಪರ್ ನೋಡ್ಬಿಡ್ತಾಳೆ. ಇವ್ರನ್ನೆಲ್ಲಾರು ಸಾಯಿಸ್ಬಿಡ್ತೀಯಾ ಟಕ್ ಅಂತ ಚೇಂಜ್ ಆಗಿ ನಮ್ಮ ಪೀಸ್ ಮೇಕರ್ ನೇ ಸಾಯ್ಸಕ್ ಬಂದ್ಬಿಟ್ಟಿರ್ತಾರೆ. ಪ್ಯಾಂಟ್ ಹಾಕೋತೀನಿ ಅನ್ನೋಷ್ಟರಲ್ಲೇ ರೋಡ್ ತನಕ ಬಂದ್ಬಿಟ್ಟಿರುತ್ತೆ ಫೈಟ್. ಬೇರೆ ದಾರಿನೇ ಇಲ್ದಿರಾ ಅವ್ನ ಸೋನಿಕ್ ಬೂಮ್ ಹೆಲ್ಮೆಟ್ ನ ಇಟ್ಕೊಂಡು ಹ್ಯಾನಿನ ಜಾಮ್ ಮಾಡ್ಬಿಡ್ತಾನೆ. ಇಲ್ಲೇನಾಯ್ತು ಅಂತ ಒಂದ್ ಸೆಕೆಂಡ್ ಈಗಲ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಟೈಮ್ ನಲ್ಲಿ ನಡೆದಿರುವ ವಿಷಯಗಳನ್ನೆಲ್ಲ ಪೊಲೀಸ್ಗೆ ಗೊತ್ತಾಗ್ಬಿಡುತ್ತೆ. ಪೊಲೀಸು ಈ ಜಾಗಕ್ಕೆ ಬರ್ತಿರ್ತಾರೆ. ತಕ್ಷಣ ಟೀಮ್ ಗೆ ವಿಷಯನ ಮುಟ್ಸಿ ಸೂಟ್ ನೆಲ್ಲ ಹಾಕೊಂಡು ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಾನೆ. ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾರೆ ಆನಿ ಸಿಕ್ಕಿದ ಮ್ಯೂಸಿಕ್ ಕ್ಯಾಸೆಟ್ ಗಳು, ಮುಖ್ಯವಾದ ಡಾಕ್ಯುಮೆಂಟ್ಸ್ ಗಳನ್ನ ಎತ್ಕೊಂಡು ಓಡೋಗಕ್ ಟ್ರೈ ಮಾಡ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದವರಿಬ್ರು ಪೀಸ್ ಮೇಕರ್ ನ ಓಡಿಸ್ಕೊಂಡ್ ಬರ್ತಾರೆ. ಈ ಟೈಮ್ ನಲ್ಲಿ ಪೀಸ್ ಮೇಕರ್ ಎಲ್ಲಾ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹಾರ್ಡ್ಕೋರ್ ಮತ್ತೆ ಅನಿಬೆಯ ಕಾರ್ ನಲ್ಲಿ ಹತ್ತಿ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ನಮ್ಮ ಪೀಸ್ ಮೇಕರ್ ಅವನ ಕಾರನ್ನು ಅಲ್ಲಿ ಬಿಟ್ಟು ಬಂದಿರ್ತಾನೆ. ಈ ಕಾರ್ನ ಇಟ್ಕೊಂಡು ಪೊಲೀಸ್ ಅವರು ಪೀಸ್ ಮೇಕರ್ ನ ಕಂಡಿಡ್ದು ಬಿಡ್ತಾರೆ ಅಂತ ನಮ್ ಪ್ಲಾನ್ ಎಲ್ಲ ಲೀಕ್ ಆಗ್ಬಿಡುತ್ತೆ ಅಂತ ಎಕನಾಮಿ ಅವನ ಹ್ಯಾಕಿಂಗ್ ನಾಲೆಜ್ ನ ಇಟ್ಕೊಂಡು ಆ ಕಾರ್ನ ಬೇರೆಯವನ್ ಕಾರು ಅಂತ ರೀಪ್ಲೇಸ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಪೀಸ್ ಮೇಕರ್ ಅವ್ರ ಅಪ್ಪನ ಹೆಸರಲ್ಲೇ ಮಾಡ್ಬಿಟ್ಟಿರ್ತಾನೆ. ಇಲ್ಲಿ ನಡೆದಿರುವ ವಿಷಯಕ್ಕೂ ಅವ್ರ ಅಪ್ಪನೇ ಸಂಬಂಧ ಅನ್ಬಿಟ್ಟು ಅವ್ರ ಅಪ್ಪನ ಪೊಲೀಸ್ ಅವರು ಹಿಡ್ಕೊಂಡು ಹೊಂಟೋಯ್ತಾರೆ. ಗೊತ್ತಿಲ್ದಿರಾ ಅದು ಆಕ್ಸಿಡೆಂಟಲ್ ಆಗಿ ಒಂದು ಮಿಸ್ಟೇಕ್ ಮಾಡ್ಬಿಡ್ತಾನೆ. ಹಾಗಿನ ಪೊಲೀಸ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೊಂಟೋಯ್ತಾರೆ. ಹಾಗಿಗೆ ಅವಾಗ ಗೊತ್ತಿಲ್ಲ ಅದಕ್ಕೆ ಪೀಸ್ ಮೇಕರೇ ಕಾರಣ ಅಂತ. ಪೀಸ್ ಮೇಕರ್ಗೂ
ಅವ್ರ ಅಪ್ಪ ಅರೆಸ್ಟ್ ಆಗಿರೋದು ಗೊತ್ತಿಲ್ಲ. ಹೆಂಗೋ ಮಾಡಿ ಅವ್ನ್ ಮನೆಗ್ ಬಂದ ಪೀಸ್ ಮೇಕರ್ ನಾನು ಎಲ್ಲೋದ್ರೂ ಪ್ರಾಬ್ಲಮ್ ಬರ್ತಾ ಇತ್ತಲ್ಲ ಅಂತ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಇದನ್ನ ಸೈಡ್ ನಲ್ಲಿ ನಿಂತ್ಕೊಂಡು ವಿಜಿಲಾಂಟಿ ನೋಡ್ತಾ ಇರ್ತಾನೆ. ವಿಜಿಲಾಂಟಿ ತುಂಬಾ ವರ್ಷದಿಂದ ಪೀಸ್ ಮೇಕರ್ ಗೆ ಫ್ಯಾನ್ ಬಾಯ್ ಆಗ್ಬಿಟ್ಟಿರ್ತಾನ. ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ ನನಗೆ ಗೊತ್ತು. ಅಲ್ಲಿಂದ ಕರ್ಕೊಂಡು ಒಂದು ಕಾಡೊಳಗಡೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಎಲ್ಲ ಒಡೆದೋಗಿರೋ ಫ್ರಿಡ್ಜ್, ಪಾತ್ರೆ, ವಾಷಿಂಗ್ ಮಿಷಿನ್ ಎಲ್ಲಾ ಸೇರಿ ಶೂಟ್ ಮಾಡಿ ಬಾಂಬ್ ಹಾಕಿ ಎಲ್ಲ ಆಟ ಆಡ್ತಾ ಇರ್ತಾರೆ ಇವ್ರು. ಇದನ್ನ ಮಾಡಿದ್ದ ಪೀಸ್ ಮೇಕರ್ ಒಂದು ರೇಂಜ್ ಗೆ ಅವ್ನ ಮೈಂಡ್ ರಿಲೀಫ್ ಆಗುತ್ತೆ. ವಿಜಿಲಾಂಟಿ ಪೀಸ್ ಮೇಕರ್ ಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ನೋಡ್ತಾನೆ. ಆದ್ರೆ ಪೀಸ್ ಮೇಕರ್ ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಇದರ ಮಧ್ಯೆಲೆ ಪೀಸ್ ಮೇಕರ್ ಎತ್ಕೊ ಬಂದ ಒಂದು ವ್ಯತ್ಯಾಸವಾದ ಏಲಿಯನ್ ನ ವಸ್ತು, ಅದು ಸ್ಪೇಸ್ ಶಿಪ್ ಅಂತ ಗೊತ್ತಾಗುತ್ತೆ. ಅದು ಏನಿರ್ಬೋದು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ. ಆ ಕಡೆ ಜೈಲ್ಗೆ ಹೋದ ಹಾಗೆ ಅವನ ಕೆಳಗಡೆ ಒಂದು ದೊಡ್ಡ ಕಲ್ಟ್ನೆ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಅವನು ಆಲ್ರೆಡಿ ವೈಟ್ ಡ್ರ್ಯಾಗನ್ ಆಗಿ ಇದ್ದವನು, ರೇಸಿಸ್ಟ್ ಆಗಿ ತುಂಬಾ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ. ಇವಾಗ ಅವನ್ನ ಫಾಲೋ ಮಾಡೋದಕ್ಕೋಸ್ಕರ ಕೆಳಗಡೆ ಒಂದು ಟೀಮೇ ಫಾರ್ಮ್ ಆಗ್ಬಿಟ್ಟೈತೆ. ಈ ಕಡೆ ಮೊದಲನೇ ಮಿಷಿನ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆ ಊರಿನ ಸೆನೆಟರ್ ನ ವಿಡಿಯೋ ತೋರಿಸ್ತಾ ಇರ್ತಾರೆ. ಸೆನೆಟರ್ ಮಾತ್ರ ಅಲ್ಲ, ಪೂರ್ತಿ ಫ್ಯಾಮಿಲಿಯನ್ನು ಸಾಯಿಸ್ಬೇಕು, ಅವ್ರ ಹೆಂಡತಿ ಮಕ್ಕಳು ಅಂತ ಎಲ್ಲಾರ್ನು. ಅವರು ಬಟರ್ಫ್ಲೈಸ ಇಲ್ಲ ಅಂತ ಕಂಡಿಡ್ದಿ ಅವ್ರನ್ನ ಸಾಯಿಸ್ಬೇಕು. ಅದೇ ಇವಾಗಿನ ಪ್ಲಾನ್. ಇದನ್ನ ನೋಡಿದ ಪೀಸ್ ಮೇಕರ್ ಲೈಟ್ ಆಗಿ ಸ್ವಲ್ಪ ಜರ್ಕೊಡಿತಾನೆ. ಅಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಅವ್ರನ್ನೆಲ್ಲ ನಾನು ಸಾಯಿಸೋದಿಲ್ಲ ಅಂತ ಹೇಳ್ತಾನೆ. ನಾವ್ ಆಲ್ರೆಡಿ ಒಳ್ಳೆಯವನಾಗಕ್ ಬೇರೆ ಟ್ರೈ ಮಾಡ್ತಾ ಇದೀವಿ, ಇದೆಲ್ಲ ಸೆಟ್ ಆಗುತ್ತಾ ಅಂತ ಮಾತಾಡ್ಬೇಕಾರೆ ಸೈಡ್ ಅಲ್ಲಿ ನಿಂತ್ಕೊಂಡು ವಿಜಿಲೆಂಟಿ ಕೇಳಿಸ್ಕೊತಾ ಇರ್ತಾನೆ. ಸರಿ ನೀನ್ ಹೋಗಿ, ನೀನ್ ಸೆಟ್ ಆಗಲ್ಲ ಅಂತ ಮನೆಗೆ ಓಡ್ ಸೆನೆಟರ್ ನ ಫಾಲೋ ಮಾಡ್ತಾರೆ. ಸೆನೆಟರ್ ಗೆ 2 ಬಾಡಿ ಗಾರ್ಡ್ಗಳು ಇರ್ತಾರೆ. ಒಬ್ಬ ಸಾಧಾರಣವಾಗಿ ಮನುಷ್ಯನ್ ತರ ಇರ್ತಾನೆ, ಇನ್ನೊಬ್ಬ ಜೂಡೋ ಮಾಸ್ಟರ್. ನೋಡಕ್ಕೆ ಚಿಕ್ಕದಾಗಿದ್ರು ಅವನ ಟ್ಯಾಲೆಂಟ್, ಅವನ ಶಕ್ತಿ ದೊಡ್ಡದು. ಈ ಕಡೆ ಸೆನೆಟರ್ ನ ಫ್ಯಾಮಿಲಿ ಏನ್ ಮಾಡ್ತಿದ್ದಾರೆ ಅಂತ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವರು ಜೇನ್ ತುಪ್ಪ ಕುಡಿತಾ ಇರ್ತಾರೆ, ಆದ್ರೆ ಸ್ಪೂನ್ ಅಲ್ಲ. ಇವ್ರೇನ್ರು ವ್ಯತ್ಯಾಸವಾಗಿ ಕುಡಿತಾ ಇದಾರೆ ಸ್ಟ್ರಾ ಹಾಕೊಂಡು ಅಂತ ನೋಡ್ತಾ ಇರ್ತಾರೆ. ಅವರು ಖಂಡಿತ ಬಟರ್ಫ್ಲೈ ಆಗೇ ಇರ್ಬೇಕು, ಅವರ ಕತೆನ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಪೀಸ್ ಮೇಕರ್ ಅವ್ರನ್ನೆಲ್ಲಾರನು ಶೂಟ್ ಮಾಡಕ್ಕೆ ರೆಡಿ ಆಗ್ತಾನೆ. ಆದ್ರೆ ಅವನ ಕೈಲಿ ಆ ಟ್ರಿಗರ್ ನ ಅಂಕಕ್ ಆಗ್ತಿಲ್ಲ. ಒಂಥರ PTSD ನಲ್ಲಿ ತಗ್ಲಾಕೋತಾನೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಅಣ್ಣನ ಕಳ್ಕೊಂಡಿರ್ತಾನೆ. ಅದ್ರಿಂದ ಚಿಕ್ಕ ಮಕ್ಕಳನ್ನ ಸಾಯಿಸಕ್ ಆಗ್ತಿಲ್ವಲ್ಲ, ಆಲ್ಮೋಸ್ಟ್ ಫ್ರೀಸ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಆ ಟೈಮ್ ನಲ್ಲಿ ಇವನ್ನ ಫಾಲೋ ಮಾಡ್ಕೊಂಡ್ ಬಂದ ವಿಜಿಲೆಂಟಿ ಗನ್ನ ನಾನ್ ತಗೋತೀನಿ ಅಂತ ಪಟ್ 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 ಅಂತ 3 ಜನ ಸಾಯಿಸ್ಬಿಡ್ತಾನೆ, ಎಕ್ಸೆಪ್ಟ್ ಸೆನೆಟರ್ ನ ಬಿಟ್ಟು. ಅವ್ನ ಹಿಡ್ಕೊಂಡು ಸಾಯಿಸ್ರಿ ಜೂಡೋ ಮಾಸ್ಟರ್ ಗೆ ಆರ್ಡರ್ ಮಾಡ್ತಾನೆ. ಇಷ್ಟು ಚಿಕ್ಕ ಹುಡುಗನ್ ತರ ಇದ್ದಾನೆ, ಆದ್ರೆ 3 ಜನ ಹೊಡೆದ್ಬಿಟ್ಟಿರ್ತಾನೆ ಅವನು. ಪೀಸ್ ಮೇಕರ್ ಮತ್ತೆ ವಿಜಿಲೆಂಟಿ ಇಬ್ರು ಹಿಡಿದ್ಬಿಟ್ಟಿರ್ತಾನೆ ಅವನು. ಪೀಸ್ ಮೇಕರ್ ಮತ್ತೆ ವಿಜಿಲೆಂಟಿ ಗಾಲ್ಫ್ ಕೈಲಿ ತಗ್ಲಾಕೊಂಡ್ಬಿಟ್ಟಿದ್ದಾರೆ. ಗಾಲ್ಫ್ ಇದ್ರಲ್ಲಿ ಯಾರು ಲೀಡರ್ ಅಂತ ಚೆಕ್ ಮಾಡ್ಬೇಕಾರೆ ಪೀಸ್ ಮೇಕರ್ ಸ್ವಲ್ಪ ಬಲ್ಕ್ ಆಗಿ ಹೈಟ್ ಆಗಿದ್ದಾನೆ. ಇದರಿಂದ ಅವನೇ ಈ ಟೀಮ್ ಗೆ ಲೀಡರ್ ಅನ್ಸುತ್ತೆ. ಪೀಸ್ ಮೇಕರ್ ನ ಸೈಡ್ ಕಿಕ್ ಅಂತ ವಿಜಿಲೆಂಟಿಗೆ ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇಲ್ಲಿ ಹೊಡೆದ್ರೆ ಅಲ್ಲಿ ಬಾಯ್ ಬಿಡ್ತಾನೆ ಅವನು ಅಂತ. ವಿಜಿಲೆಂಟಿಯ ಒಂದು ಬೆರಳನ್ನು ಕತ್ತರಿಸ್ಬಿಡ್ತಾರೆ. ಅವಾಗ ಪೀಸ್ ಮೇಕರ್, ನೀನು ನೋವಾಗೋ ತರ ಆಕ್ಟ್ ಮಾಡು, ನಾನು ಏನು ಹೇಳೋದಿಲ್ಲ, ನಾನು ಆಕ್ಟ್ ಮಾಡ್ತಾ ಇದ್ದೀನ, ಲೋ ನಿಜವಾಗ್ಲೂ ನೋವಾಗ್ತಾ ಐತೆ ಕಣೋ, ಏನಾದ್ರು ಇದು ಗೊತ್ತಿದ್ರೆ ಹೇಳ್ಬಿಡು ಅಂತ ಹೇಳ್ತಾನೆ ವಿಜಿಲೆಂಟಿ. ಇದೊಂದು ಸೀರಿಯಸ್ ಆಗಿರುವ ಇಂಟರ್ಗ್ರೇಷನ್ ಸೀನ್, ಆದ್ರೆ ಸ್ವಲ್ಪ ಫನ್ ಆಗಿ ಕೊಟ್ಟಿರ್ತಾರೆ ಜೇಮ್ಸ್ ಗನ್. ಇದ್ರ ಮಧ್ಯದಲ್ಲಿ ಗಾನ್ ಸ್ವಲ್ಪ ಒಂದು ಚಿಕ್ಕ ಎಕ್ಸ್ಪ್ಲೋಷನ್ ನ ನಡುವೆ ಗಾನ್ ನ ಡಿಸ್ಟ್ರಾಕ್ಷನ್ ಮಾಡ್ತಾರೆ. ಆ ಟೈಮ್ ನಲ್ಲಿ ಪೀಸ್ ಮೇಕರ್ ಅಲ್ಲಿಂದ ಎಸ್ಕೇಪ್ ಆಗಿ ಗಾಫ್ ನ ಮುಖಕ್ಕೆ ಶೂಟ್ ಮಾಡ್ಬಿಟ್ಟಿರ್ತಾನೆ. ಅವನ್ನ ಶೂಟ್ ಮಾಡಿದ ನಂತರನೇ ಅವನಿಗೆ ಗೊತ್ತಾಗೋದು ಬಟರ್ಫ್ಲೈ ಅಂತ ಯಾಕೆ ಕರೀತಾರೆ ಅಂತ. ಲಿಟ್ರಲಿ ಒಂದು ಬಟರ್ಫ್ಲೈ ತರ ಇರುವ ಒಂದು ಜೀವ ಗಾಫ್ ನ ಇಂದ ಈಚೆ ಬರುತ್ತೆ. ಒಂದು ದೊಡ್ಡ ಬಟರ್ಫ್ಲೈ ಇದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ನಿನ್ನೆಲ್ಲ ಒಂದು ಸೆಂಚುರಿಯಿಂದ ನಡೀತಾ ಇದೆ. ಪೀಸ್ ಮೇಕರ್ ಸುಮ್ಮನೆ ಇಲ್ದಿರಾ ಆ ಗಾಫ್ ನ ಕಳ್ತನ ಮಾಡಿರ್ತಾನೆ. ಅದನ್ನ ಅವ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ಎಲ್ಲರೂ. ಜೂಡೋ ಮಾಸ್ಟರ್ ಅಲ್ಲಿಂದ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾನೆ. ಎಕನಾಮಿಕ್ಸ್ ಅವನ್ನ ಟೇಕ್ ಡೌನ್ ಮಾಡ್ಕೊಂಡ್ಬಿಡ್ತಾನೆ. ಇಷ್ಟಕ್ಕೆ ಪ್ರಾಬ್ಲಮ್ ಮುಗೀತು ಅನ್ಕೊಳ್ತಾರೆ. ಆದ್ರೆ ಅವಾಗ್ಲೇ ಅವ್ರ ಸ್ಕ್ರೀನ್ ಬ್ಲಿಂಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಈ ಇಡೀ ಭೂಮಿಲೆ ಎಷ್ಟು ಬಟರ್ಫ್ಲೈ ಇದೆ ಅಂತ ತೋರಿಸ್ತಾರೆ. ಲಿಟ್ರಲ್ ಆಗಿ ಮಿಲಿಯನ್ ಬಟರ್ಫ್ಲೈಗಳು ಸ್ಪ್ರೆಡ್ ಆಗಿದೆ. ಇಂಡಿಯಾದಲ್ಲೇ ಎಷ್ಟಿದೆ ನೋಡಿದ್ರ, ತುಂಬಾ ಬಟರ್ಫ್ಲೈಗಳು ಇದೆ. ಇದ್ರ ಜೊತೆ ಫೈಟ್ ಆಡ್ಬೇಕು ಅಂದ್ರೆ ತುಂಬಾ ಹೆಲ್ಮೆಟ್ ಗಳು ಬೇಕಾಗುತ್ತೆ. ಪೀಸ್ ಮೇಕರ್ ಅಲ್ಲಿಂದ ಹೊರಟು ಅವ್ರ ಅಪ್ಪನ ಮನೆಗೆ ಬಂದಿ ಅಲ್ಲಿದ್ದ ಎಲ್ಲಾ ಹೆಲ್ಮೆಟ್ ಗಳನ್ನ ತಗೊಂಡ್ ಈಚೆ ಬರ್ಬೇಕಾರೇನೆ ಅವನು ಗೊತ್ತಾಗ್ತಾ ಇದೆ ಅವ್ರ ಅಪ್ಪನ ಜೈಲಲ್ಲಿ ಹಾಕಿದ್ದಾರೆ ಅಂತ. ಅವ್ರಪ್ಪ ಜೈಲ್ಗೆ ಹೆಂಗೋದ್ರು ಅಂತ ವಿಚಾರಿಸಿ ನೋಡ್ತಾನೆ. ಅದಕ್ಕೆಲ್ಲ ಕಾರಣ ಇವನೇ ಅಂತ ಅವಾಗ ಗೊತ್ತಾಗುತ್ತೆ. ಇದಕ್ಕೆಲ್ಲ ನಾನೇ ಕಾರಣ ಅನ್ಕೊಂಡು ಅವ್ರ ಅಪ್ಪನ ನೋಡಿ ಕ್ಷಮೆ ಕೇಳದ ಅಂತ ಅಲ್ಲಿಂದ ಹೊರಡ್ತಾನೆ. ಅದನ್ನ ಅನಿಬೇನು ತಡಿಯಕ್ಕೆ ನೋಡ್ತಾರೆ, ಆದ್ರೆ ಆಗಲ್ಲ. ಇದಕ್ ಮಧ್ಯೆ ಅನಿಬೇಯು ವಿಜಿಲೆಂಟಿನ ಸ್ವಲ್ಪ ಬ್ರೈನ್ ವಾಶ್ ಮಾಡಿ ಅವ್ರ ಅಪ್ಪನೇ ಪೀಸ್ ಮೇಕರ್ ನ ಈ ತರ ಟಾರ್ಚರ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಅವ್ರ ಅಪ್ಪನೇ ಇಲ್ಲ ಅಂದ್ರೆ ಪೀಸ್ ಮೇಕರ್ ಖುಷಿಯಾಗಿರ್ತಾನೆ ಅಂತ ವಿಜಿಲೆಂಟಿ ಹತ್ರ ಹೇಳ್ತಾರೆ. ಹಂಗೇಳಿ ವಿಜಿಲೆಂಟಿನ ಮೇಲೆತ್ತಕ್ಕೆ ಟ್ರೈ ಮಾಡ್ತಾರೆ. ಅವನು ಹಾಗೆ ಹತ್ರನೇ ಫೈಟ್ ಆಡಕ್ಕೋಸ್ಕರ ಜೈಲ್ ಒಳಗಡೆನೆ ಹೋಗಿರ್ತಾನೆ. ಜೈಲ್ ಒಳಗಡೆ ಹಾಗೆ ಮತ್ತೆ ಪೀಸ್ ಮೇಕರ್ ಇಬ್ರು ಮೀಟ್ ಮಾಡಿ ಮಾತಾಡ್ತಾ ಇರ್ಬೇಕಾರೆ ಟೈಮ್ ನಲ್ಲಿ ಅವಾಗೂನು ಅವರಪ್ಪ ಪೀಸ್ ಮೇಕರ್ ಮೇಲೆ ಸಖತ್ ಕೋಪದಲ್ಲೇ ಇರ್ತಾರೆ. ನೀನ್ ಮಾಡಿರೋ ತಪ್ಪಿಗೆ ನನ್ನನ್ನ ಒಳಗಡೆ ಹಾಕಿದ್ದಾರೆ, ಇದೆಲ್ಲ ಸರಿಯಾಗಿ ಬರಲ್ಲ ಅಂತ ಅಲ್ಲಿಂದ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾನೆ. ಆ ಟೈಮ್ ನಲ್ಲಿ ವಿಜಿಲೆಂಟಿ ಮಧ್ಯದಲ್ಲಿ ಬಂದು ಆಗಿನ ಸಾಯಿಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನು ಎಷ್ಟೇ ಕೆಟ್ಟದಾಗಿ ಮಾತಾಡಿ ಆಗಿನ ಟ್ರಿಗರ್ ಮಾಡಕ್ ಟ್ರೈ ಮಾಡಿದ್ರು ಹಾಗೆ ಕಾಮ್ ಡೌನ್ ಆಗೇ ಇರ್ತಾನೆ. ಆದ್ರೆ ವಿಜಿಲೆಂಟಿ ಹಾಕಿದ ಪ್ಲಾನ್ ಫೇಲ್ಯೂರ್ ಆಗ್ಬಿಡುತ್ತೆ. ಹಾಗೆ ಪೊಲೀಸ್ ಅವ್ರ ಹತ್ರ ನಾನು ಮಾತಾಡ್ಬೇಕು, ಇದಕ್ಕೆಲ್ಲ ಕಾರಣ ಪೀಸ್ ಮೇಕರ್ ಅಂತ ಹೇಳಕ್ ಹೋಯ್ತಾನೆ. ಸ್ಟಾರ್ಟಿಂಗ್ ಪೊಲೀಸ್ ಅವರು ನಂಬಲ್ಲ, ಆದ್ರೆ ಇವರ ಫೇಕ್ ಫಿಂಗರ್ ಪ್ರಿಂಟ್ಸ್ ನ ಇಟ್ಕೊಂಡು ಇದರಲ್ಲಿ ತಗ್ಲಾಕ್ಸಿದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಪೀಸ್ ಮೇಕರ್ ಕಾರಣನ ಅನ್ಬಿಟ್ಟು ಹಾಗಿನ ರಿಲೀಸ್ ಮಾಡ್ಬಿಡ್ತಾರೆ. ಹಾಗಿಗೆ ಪೀಸ್ ಮೇಕರ್ ಮೇಲೆ ಸಖತ್ ಕೋಪ. ಅದ್ರಲ್ಲಿ ವಿಜಿಲೆಂಟಿ ಬೇರೆ ಪೀಸ್ ಮೇಕರ್ ಹೆಸರು ಹೇಳ್ಕೊಂಡೆ ಇವನ್ನ ಸಾಯ್ಸಕ್ ಬಂದಿರ್ತಾನೆ. ನನ್ನನ್ನೇ ಸಾಯ್ಸಕ್ಕೆ ಹುಡುಗರ್ನ ಕಳ್ಸಿದ್ಯಾ, ನಿನ್ನ ನಾನು ಡೈರೆಕ್ಟ್ ಆಗೇ ಬಂದು ಸಾಯಿಸ್ತೀನಿ ಕಣೋ ಅಂತ ಬಂದಿರ್ತಾರೆ. ಪೀಸ್ ಮೇಕರ್ ನ ಸಾಯ್ಸಕ್ಕೆ ಹಾಗೆ ವೈಟ್ ಡ್ರ್ಯಾಗನ್ ಆಗಿ ಬದಲಾಗ್ತಾನೆ. ಇದಕ್ ಮಧ್ಯ ಇಟ್ಕೊಂಡಿದ್ದ ಜೂಡೋ ಮಾಸ್ಟರ್ ಹೆಂಗೋ ತಪ್ಪಿಸ್ಕೊಂಡು ಗನ್ ಪಾಯಿಂಟ್
ಅಲ್ಲಿ ಇಟ್ಕೊಂಡು ನಿಮ್ಗೆ ಬಟರ್ಫ್ಲೈ ಬಗ್ಗೆ ಏನು ಗೊತ್ತಿಲ್ಲ. ಜೂಡೋ ಮಾಸ್ಟರ್ ನ ಹನಿಬೈ ಪಟ್ ಅಂತ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಅವ್ನು ಸತ್ತೋಯ್ತಾನೆ ಅಂತ ಅನ್ಕೊಳ್ತೀರಾ, ಆದ್ರೆ ಅವನು ಒಂಥರ ತಿಗಣೆ ಇದ್ದಂಗೆ ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಇರ್ತಾನೆ. ಈ ಟೈಮ್ ನಲ್ಲೇ ಜೂಡೋ ಮಾಸ್ಟರ್ ಗ್ಲೆಂಟಾಗೆ ಹೋಗಿ ಅಲ್ಲಿರೋರ್ಗೆಲ್ಲ ಅಲರ್ಟ್ ಮಾಡ್ಬೇಕು ಅಂತ ಇನ್ಫಾರ್ಮೇಶನ್ ನ ಹನಿಬೈಗೆ ಹೇಳ್ತಾನೆ. ಅದನ್ನ ನಮ್ಮ ಮೋನ್ಗೆ ಹೇಳ್ತಾರೆ. ಅವಾಗ್ಲೇ ಒಂದು ದೊಡ್ಡ ಟ್ವಿಸ್ಟ್. ಮೋನ್ ಆ ಟೀಮ್ ಗೆ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದವನೇ ಒಂದು ಬಟರ್ಫ್ಲೈ ಅಂತ. ಬಟರ್ಫ್ಲೈ ಮಧ್ಯಾಹ್ನ ಒಂದು ಸಿವಿಲ್ ವಾರ್ ಸ್ಟಾರ್ಟ್ ಆಗಿದ್ಯಾ ಅನ್ಕೊಂಡು ಈ ಕಡೆ ಪೀಸ್ ಮೇಕರ್ ಒಂದು ಬಟರ್ಫ್ಲೈ ನ ಮಾತಾಡ್ತಾ ಇರ್ತಾರೆ. ಪೀಸ್ ಮೇಕರ್ಗೂ ಮತ್ತೆ ಬಟರ್ಫ್ಲೈ ಮಧ್ಯ ಚಿಕ್ಕದಾಗಿ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮ್ ನಲ್ಲಿ ವಿಜಿಲೆಂಟಿಯ ಫನ್ ಸಾಕಾದಾಗ ಮಾಡಿರ್ತಾರೆ. ಎಸ್ ಆರ್ ನೋ ಕ್ವಶನ್ ಗೆ 1000 ಕ್ವಶನ್ ಕೇಳ್ತಾ ಇರ್ತಾನ. ಒಂಥರ ಚೆನ್ನಾಗಿರುತ್ತೆ. ಮೋನ್ ನೆಕ್ಸ್ಟ್ ಪ್ರಾಜೆಕ್ಟ್ ನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಗ್ಲೆಂಟೈ ಪ್ರಾಜೆಕ್ಟ್ ನಲ್ಲಿ ಇರುವ ಎಲ್ಲಾ ಬಟರ್ಫ್ಲೈ ನು ಸಾಯಿಸದ ಅಂತ ಅಲ್ಲಿಂದ ಹೊರಡ್ತಾರೆ. ಪೀಸ್ ಮೇಕರ್ ಅವನ ಎಕ್ಸ್ಟ್ರಾ ಹೆಲ್ಮೆಟ್ ನ ಯೂಸ್ ಮಾಡ್ಕೊಂಡು ಯಾರ್ ಬಟರ್ಫ್ಲೈ ಇಲ್ಲ ಅಂತ ಆ ಹೆಲ್ಮೆಟ್ ನಿಂದ ಅವನು ನೋಡಬಹುದು. ಆ ಹೆಲ್ಮೆಟ್ ನ ಯೂಸ್ ಮಾಡ್ಕೊಂಡು ಮಿಷಿನ್ ಗನ್ ಅಲ್ಲಿ ಹೊಡೆದಂಗೆ ಎಲ್ಲಾರನು ಸಾಯಿಸ್ತಾ ಇರ್ತಾನೆ. ಒಂಥರ ಜಾಂಬಿಗೆ ಅಟ್ಯಾಕ್ ಮಾಡಿದಾಗ ಆಗುತ್ತಲ್ಲ ಆ ತರ. ಒಳಗಡೆ ಸೆನೆಟರ್ ಗಾರ್ಡ್ಸ್ ಗಳನ್ನೆಲ್ಲ ಜೇನುತುಪ್ಪ ಕುಡಿತಾ ಇರ್ತಾರಲ್ಲ ಆ ತರ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆ ಜೇನುತುಪ್ಪಕ್ಕೆ ಬೇಕಾದ ರಾ ಮೆಟೀರಿಯಲ್ ಗಳು ಇಲ್ಲಿಂದಾನೇ ಹೋಗೋದು ಅಂತ ಕಂಡುಹಿಡಿತಾರೆ. ಈ ಕಂಪ್ನಿ ಇದ್ರೆ ತಾನೇ ಆ ಬಟರ್ಫ್ಲೈಗಳೆಲ್ಲ ಜೀವಂತವಾಗಿರೋದು ಅಂತ ಈ ಕಂಪ್ನಿನೇ ಫುಲ್ಲು ಡೆಮಾಲಿಶ್ ಮಾಡ್ಬಿಟ್ರೆ ಪೂರ್ತಿ ಜಾಗನೇ ಬಾಂಬ್ ಇಕ್ಕಿ ಬ್ಲಾಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಒಳಗಡೆ ಗೊರಿಲಾವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಬಟರ್ಫ್ಲೈ. ಜಾನ್ ಅಕಾರಮನ್ಸ್ ಒಳಗಡೆ ಬಂದು ಆ ಗೊರಿಲಾನ ಕತೆ ಮುಗಿಸ್ತಾನೆ. ಎಲ್ಲರೂ ಒಂದೇ ಟೀಮ್ ಆಗಿ ಇದ್ದು ಪೂರ್ತಿ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಒಂದು ಟೀಮ್ ಅನ್ನೋ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಯಪ್ಪ ಎಲ್ಲಾ ಬಟರ್ಫ್ಲೈನು ಸಾಯಿಸ್ಬಿಟ್ವಿ. ಅನಿಬೇಗಸ್ ಖುಷಿಯಲ್ಲಿ ಇರ್ತಾಳೆ. ಮತ್ತೆ ಅವ್ರ ಅಮ್ಮನ ಹತ್ರನು ಒಳ್ಳೆ ಹೆಸರು ತಗೋಬಹುದು ಅಂತ ಒಂದು ಥಾಟ್ ನಲ್ಲಿ ಪೀಸ್ ಮೇಕರ್ ನ ಎಕ್ಸ್ರೇ ಹೆಲ್ಮೆಟ್ ನ ಯೂಸ್ ಮಾಡಿ ನೋಡ್ತಾಳೆ. ಬೇರೆ ಕ್ಯಾರೆಕ್ಟರ್ ಗಳನ್ನ ನೋಡ್ತಾ ಇರ್ತಾಳೆ. ಅದ್ರಲ್ಲಿ ಗೊತ್ತಿಲ್ದಿರಾ ಮೋನ್ ನ ನೋಡ್ತಾಳೆ. ಮೋನ್ ನ ತಲೆಯಲ್ಲಿ ಒಂದು ಬಟರ್ಫ್ಲೈ ಕೂತಿರೋದನ್ನ ನೋಟ್ ಮಾಡ್ಬಿಡ್ತಾಳೆ. ನಮ್ಮೊಳಗಡೆನೆ ಒಂದು ಬ್ಲಾಕ್ ಶಿಪ್ ಇದೆಯಾ, ತಪ್ಪಿಸ್ಕೊಂಡು ಓಡೋ ಅಂತ ಹೇಳಿ ಓಡಕ್ಕೆ ಟ್ರೈ ಮಾಡ್ತಾಳೆ. ಮೋನ್ ಅಟ್ಟಾಡ್ಸ್ಕೊ ಬಂದು ಅನಿಬೈನ ಹಿಡ್ಕೊಂಡ್ಬಿಡ್ತಾನೆ. ಆ ಜಾಗಕ್ಕೆ ಬಂದ ಹಾರ್ಡ್ಕೋರ್ ಇವಳಿಗೂ ಸತ್ಯ ಗೊತ್ತಾಗೋಯ್ತಾ ಅನ್ನೋ ಒಂದು ಪ್ರಶ್ನೆ ನಮಗ್ ಬಂದ್ಬಿಡುತ್ತೆ. ಹಾರ್ಡ್ಕೋಡ್ ಬಟರ್ಫ್ಲೈ ಆಗಿರ್ಬೋದಾ ಅಂತ. ಟೆಕ್ನಿಕಲ್ ಆಗಿ ನೋಡಿದ್ರೆ ಹಾರ್ಡ್ಕೋಡ್ ಬಟರ್ಫ್ಲೈ ಅಲ್ಲ, ಮೋನ್ ಬಟರ್ಫ್ಲೈ ಅಂತ ಎಕನಾಮಿಕ್ಸ್ ಮತ್ತೆ ಹಾರ್ಡ್ಕೋಡ್ಗೂ ಮುಂದೆ ನೆನ್ಸ್ಕೊಂಡ್ ಕೇಳ್ತಾರೆ. ಯಾಕೆ ಈ ತರ ಮಾಡ್ತಿದ್ಯಾ, ಯಾಕೆ ನಿಮ್ಮ ಗುಂಪನ್ನು ನೀನೇ ಸಾಯಿಸಕ್ ಟ್ರೈ ಮಾಡ್ತಿದ್ಯಾ, ಈ ಭೂಮಿನೇ ಕಂಟ್ರೋಲ್ ತಗೊಂಡು ಈ ಭೂಮಿನೇ ಆಳ್ಬೇಕು ಅನ್ನೋ ಥಾಟ್ ನನಗಿಲ್ಲ. ಬೇರೆ ಬಟರ್ಫ್ಲೈಗಳೆಲ್ಲ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ತಿದೆ, ನಾನು ಅದಕ್ಕೆ ಆಪೋಸಿಟ್ ಆಗಿ ಇದ್ದೀನಿ, ಅದನ್ನ ತಡೆಯೋದೇ ನನ್ನ ಪ್ಲಾನ್ ಅಂತ ಹೇಳ್ತಾನೆ ಮೋನ್. ಬೇರೆ ದಾರಿನೇ ಇಲ್ದಿರಾ ಅನಿಬೇನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಈ ನಿಜಾನ ಅಮೆಂಡರ್ ವಾಲರ್ ಹತ್ರ ಈ ಕಡೆ ಪೊಲೀಸರು ಪೀಸ್ ಮೇಕರ್ ಇದಕ್ಕೆ ಕಾರಣ ಅಂತ ಪೀಸ್ ಮೇಕರ್ ನ ಹಿಡಿಯಕ್ಕೆ ಬಂದಿರ್ತಾರೆ. ಆ ಜಾಗದಲ್ಲಿ ಪೀಸ್ ಮೇಕರ್ ಮತ್ತೆ ವಿಜಿಲೆಂಟಿ ಆ ಬಟರ್ಫ್ಲೈ ನ ಜೊತೆ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಒಳಗಡೆ ಅನಿಬೈ ಪೀಸ್ ಮೇಕರ್ ನ ಹೆಸರಲ್ಲಿ ಒಂದು ಡೈರಿನ ಔಚಿಕ್ಕಿರ್ತಾಳೆ. ಅದ್ರ ಪ್ರಕಾರ ಪೀಸ್ ಮೇಕರ್ ಈ ಎಲ್ಲಾ ಕೊಲೆಗಳಿಗೂ ಕಾರಣ ಅಂತ ಒಂದು ಪ್ಲಾಂಟಿಂಗ್ ಅಲ್ಲಿ ನಡೆದಿರುತ್ತೆ. ಅಮೆಂಡಾ ವಾಲರ್ ಇದೊಂದು ಸೇಫ್ ಗಾರ್ಡ್ ಗೋಸ್ಕರ ಮಾಡಿರ್ತಾಳೆ, ಇವ್ರ 3 ಜನನ ಕಾಪಾಡಕ್ಕೋಸ್ಕರ. ಅಲ್ಲಿಂದ ತಪ್ಪಿಸ್ಕೊಂಡು ಮರದ ಮೇಲೆ ಹತ್ಕೊಂಡು ಇರ್ತಾರೆ. ಅಲ್ಲಿಂದ ಸ್ಲಿಪ್ ಆಗಿ ವಿಜಿಲೆಂಟಿ ಗೊತ್ತಿಲ್ದಿರ ಕೆಳಗಡೆ ಬಿದ್ದಿ ಅವ್ನು ಇಟ್ಕೊಂಡಿದ್ದ ಜಾರ್ ನಲ್ಲಿದ್ದ ಲೀಡರ್ ಬಟರ್ಫ್ಲೈ ಆ ಪೊಲೀಸರ ಬಾಯಲ್ಲಿ ಹೋಗಿ ಪೊಲೀಸರು ಬಟರ್ಫ್ಲೈ ಆಗ್ಬಿಡ್ತಾರೆ. ಸಾಂಗ್ ನ ಟೇಕ್ ಓವರ್ ಮಾಡ್ಬಿಡುತ್ತೆ. ಬದುಕಿದ್ರೆ ಸಾಕು ಅಂತ ಅಲ್ಲಿಂದ ಓಡ್ಬಿಡ್ತಾನೆ ವಿಜಿಲೆಂಟ್ ವಿತ್ ಹೆಲ್ಪ್ ಆಫ್ ಕ್ಯಾಪ್ಟನ್. ಕ್ಯಾಪ್ಟನ್ ಅಮೆಂಡಾ ವಾಲರ್ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ ಅಂತ ನೋಡಿದ್ರೆ ಯೋಚನೆ ಮಾಡಿ. ಎಕನಾಮಿಕ್ಸ್ ಇವ್ರಿಗೆ ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಕಂಡುಹಿಡಿದ್ ಬಿಡ್ತಾನೆ. ಪ್ರೊಡಕ್ಷನ್ ಕಂಪನಿನ ಅಳಿಸಿದ್ರು ರಾ ಮೆಟೀರಿಯಲ್ ನು ಅಳಿಸ್ಬೇಕು, ಅದ್ ಅಳಿಸಿದ್ರೆ ಮಾತ್ರ ಇದನ್ನ ಸ್ಟಾಪ್ ಮಾಡಕ್ ಆಗೋದು ಅಂತ ಹೇಳಿ ಎಲ್ಲ ಮಾತಾಡ್ಕೋತಾರೆ. ಇವಾಗ ಆ ಜಾಗಕ್ಕೆ ಹೋಗಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಪೂರ್ತಿ ಪೊಲೀಸ್ ಸ್ಟೇಷನ್ ಟೇಕ್ ಓವರ್ ಮಾಡ್ಕೊಳ್ತದೆ ಬಟರ್ಫ್ಲೈಗಳು ವಿತ್ ಹೆಲ್ಪ್ ಆಫ್ ಡಿಡಕ್ಟಿವ್ ಸಾವ್. ಆ ಬಟರ್ಫ್ಲೈಗಳು ಎಲ್ಲಾ ಪೊಲೀಸರನ್ನು ಟೇಕ್ ಓವರ್ ಮಾಡ್ಕೊಳ್ಳುತ್ತೆ, ಇನ್ಕ್ಲೂಡಿಂಗ್ ಅಕ್ಯೂಸ್ಡ್ ಆಗಿರೋರ್ನು ಸೇರಿಸ್ಕೊಂಡು. ಪಬ್ಲಿಕ್ ಆಗಿ ಪೀಸ್ ಮೇಕರ್ ಒಂದು ಕೊಲೆಗಾರ ಅಂತ ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಅಲ್ಲಿ ಎನ್ಕೌಂಟರ್ ನಲ್ಲಿ ಸಾಯಿಸೋ ತರ ರೂಲ್ ಬಂದ್ಬಿಡುತ್ತೆ. ಒಂದ್ ಕಡೆ ಪೀಸ್ ಮೇಕರ್ ಎಕನಾಮಸ್ ಮತ್ತೆ 3 ಜನ ಅಲ್ಲಿಂದ ತಪ್ಪಿಸ್ಕೋತಾರೆ. ಅವರ ಕಾರನ್ನು ಈ ಕಡೆ ಆಗಿ ಅಟ್ಯಾಕ್ ಮಾಡ್ತಾರೆ. ವೈಡ್ ರಾಗ್ ವೇಷದಲ್ಲಿ ಬಂದು ಅವನು ಪೀಸ್ ಮೇಕರ್ ನ ಸಖತ್ತಾಗಿ ಹೊಡಿತಾನೆ. ಎಕನಾಮಸ್ ನ ಹೆಲ್ಪ್ ನ ಇಟ್ಕೊಂಡು ಹಾಗಿನ ಡಿಫೀಟ್ ಮಾಡ್ತಾರೆ. ಆ ಜಾಗದಲ್ಲಿ ಪೀಸ್ ಮೇಕರ್ ಹಾಗಿಗೆ ಹೊಡಿತಾನೆ. ಆ ಟೈಮ್ ನಲ್ಲಿ ಅವರಪ್ಪ ನಿಮ್ಮ ಅಣ್ಣನ್ ಸಾವಿಗೆ ನೀನೇ ಕಣೋ ಕಾರಣ ಅಂತ ಇನ್ನ ಗಿಲ್ಟ್ ನ ಹೈ ಮಾಡಕ್ ಟ್ರೈ ಮಾಡ್ತಾನೆ. ಇಲ್ಲ ನಮ್ಮ ಅಣ್ಣ ಸಾಯಕ್ಕೆ ನೀನೇ ಕಾರಣ ಅಂತ ಅವ್ರ ಅಪ್ಪನ್ ತಲೆಗೆ ಪಟ್ಟಂತ ಪೀಸ್ ಮೇಕರ್ ಅವ್ರ ಅಪ್ಪನ್ನೇ ಸಾಯಿಸ್ಬಿಡ್ತಾನೆ. ಅದು ಅವನ್ಗೆ ಸಂತೋಷ ಕೊಟ್ಟಿರೋದಿಲ್ಲ. ಬಿಕಾಸ್ ಈ ಟೈಮ್ ನಲ್ಲಿ ಪೀಸ್ ಮೇಕರ್ ಅಪ್ಪ ಅಮ್ಮ ಇಲ್ದಿರೋ ಒಂದು ಅನಾಥ ಆಗ್ಬಿಡ್ತಾನೆ. ಅದನ್ನ ನೆನ್ಸ್ಕೊಂಡು ಮನ್ಸು ಒಡೆದೋಗಿ ಕುತ್ಕೊಂಡ್ಬಿಡ್ತಾನೆ. ನೋಡಕ್ಕೆ ಪಾಪ ಅನ್ಸುತ್ತೆ. ಈ ಕಡೆ ಕ್ಯಾಪ್ಟನ್ ಕ್ಲಾನ ಕಂಟ್ರೋಲ್ ಇರುವ ಎಲ್ಲಾ ಪೊಲೀಸ್ಗಳು ನಮ್ಮ ಮೋನ್ ನ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಮೋನ್ ನ ನೋಡಕ್ ಬಂದ ಹಾರ್ಕೋಟ್ ಮತ್ತೆ ಅನಿಬಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಮೋನ್ ನ ಸಾಯಿಸೋದು ಇಲ್ದಿರಾ ಅವನ ಒಳಗಡೆ ಇದ್ದ ಬಟರ್ಫ್ಲೈನು ಅಪ್ಪಚ್ಚಿ ಮಾಡಿ ಸಾಯಿಸಿರ್ತಾಳೆ. ಹಾರ್ಕೋಟ್ ಆ ಬಟರ್ಫ್ಲೈ ನ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾಗ ಆ ಬಟರ್ಫ್ಲೈ ಹಾರ್ಕೋಟ್ ನ ಫಿಂಗರ್ ನ ಟಚ್ ಮಾಡ್ತಾಳೆ. ಆ ಸೀಕ್ವೆನ್ಸ್ ಒಂದು ಬಟರ್ಫ್ಲೈಗೆ ನಮ್ನ ಫೀಲ್ ಮಾಡೋ ತರ ಮಾಡ್ಬಿಟ್ರಲ್ಲ, ಅದನ್ನ ನೋಡಿದಾಗ ನಮ್ಗೆ ಲೈಟ್ ಆಗಿ ಇದಕ್ಕಿಂತ ಬೇಜಾರ್ ಮಾಡ್ಸೋ ತರ ಜೂಡೋ ಮಾಸ್ಟರ್ ಬದುಕ್ ಬಂದ್ಬಿಟ್ಟಿರ್ತಾನೆ. ಹೆಂಗೋ ಬದುಕ್ ಬಂದೆ, ಹೆಂಗೋ ತಪ್ಪಿಸ್ಕೊಂಡ್ ಬಂದೆ ನೀನು ಅಂತ ಪೀಸ್ ಮೇಕರ್ ಬರ್ನರಿ ಕ್ಲಿನಿಕ್ ಗೆ ಬಂದಿರ್ತಾನೆ. ಯಾಕಂದ್ರೆ ಅವ್ರ ಅಪ್ಪನ ಜೊತೆ ನಡೆದ ಫೈಟ್ ನಲ್ಲಿ ಈಗಲ್ ಗೆ ಏಟ್ ಆಗ್ಬಿಟ್ಟಿರುತ್ತೆ. ಏಟ್ ಆದ ಈಗಲ್ ನ ಕಾಪಾಡಕ್ ಬಂದಿ ಹೆಂಗೋ ಆ ಈಗಲ್ ನ ಕಾಪಾಡ್ಬಿಡ್ತಾರೆ. ಈಗ್ಲಿ ನಮ್ಮ ಕೃಷ್ಣ ಅಗ್ ಮಾಡೋದನ್ನ ನೋಡಿದ್ದ ಅನಿಬೆಯು ಇನ್ಮೇಲೆ ನಮ್ಮ ಅಮ್ಮನ್ ಮಾತು ನಾನ್ ಕೇಳೋದಿಲ್ಲ, ಇನ್ಮೇಲೆ ನನ್ನ ಉಸಿರು ಈ ಟೀಮ್ ಗೆನೆ ಅಂತ ಹೇಳ್ಕೊಂಡು ಬಂದಿ ಪೀಸ್ ಮೇಕರ್ ಹತ್ರ ನಿನ್ನನ್ನ ತಗ್ಲಾಕಿದ್ದು ನಾನೇ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾಳೆ. ಅದನ್ನ ಪೀಸ್ ಮೇಕರ್ ಮೊದ್ಲು ಅಕ್ಸೆಪ್ಟ್ ಮಾಡ್ಕೊಂಡಿರೋದಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಕ್ಷಮಿಸ್ಬಿಡ್ತಾನೆ. ಮೋನ್ ಇಲ್ದೇ ಇರೋ ಟೈಮ್ ನಲ್ಲಿ ಈ ಟೀಮ್ ಗೆ ಹೊಸ
ಲೀಡರ್ ಆಗಿ ಹಾರ್ಡ್ ಕೋರ್ ಲೀಡರ್ ಆಗ್ತಾಳೆ. ಅಲ್ಲಿಂದ ಹೊರಟಿ ಕವಟಿ ರಾಂಚ್ ನಲ್ಲಿರುವ ಬಟರ್ಫ್ಲೈ ಕೌ ಆ ರಾ ಮೆಟೀರಿಯಲ್ ನ ಸಪ್ಲೈ ಮಾಡುವ ಹಸುನ ಸಾಯಿಸಕ್ಕೆ ಬಂದಿರ್ತಾರೆ. ಪೀಸ್ ಮೇಕರ್ ಅವನ ಹತ್ರ ಇರುವ ಎಲ್ಲಾ ಹೆಲ್ಮೆಟ್ ನ ಇಟ್ಕೊಂಡು ಹೋಗಿರ್ತಾನೆ. ಮುಖ್ಯವಾಗಿ ಆ ಸಾನಿಕ್ ಬೂಮ್ ಹೆಲ್ಮೆಟ್ ನ ಕೌ ಪಕ್ಕದಲ್ಲಿ ಇಕ್ಕಿ ಬ್ಲಾಸ್ಟ್ ಮಾಡೋದೇ ಪ್ಲಾನ್. ಆದ್ರೆ ನಮ್ಮ ಈಗ್ಲಿ ಗೊತ್ತಿಲ್ದಿರ ಹೋಗಿ ಮಧ್ಯ ಕಾಡ್ನಲ್ಲಿ ಹಾಕ್ಬಿಡುತ್ತೆ. ಅದನ್ನ ಹುಡ್ಕೋದ್ರಲ್ಲೇ 5 ನಿಮಿಷ ವೇಸ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎಕಾನಮಸ್ ಹೆಂಗೋ ಅದನ್ನ ಕಂಡಿಡ್ದಿ ಆ ಹಸುವಿನ ಪಕ್ಕ ಇಕ್ಕಕ್ಕೆ ಟ್ರೈ ಮಾಡ್ತಾನೆ. ಅದು ಹಸು ಅಲ್ಲ, ಚಿಕ್ಕ ಹಸು ತರ ಇರುತ್ತೆ ಅಂತ ನೋಡಿದ್ರೆ ದೊಡ್ಡ ಹುಳ ತರ ವಿಚಿತ್ರವಾದ ಹುಳು ಹತ್ರ ಹಾಲ್ನ ಕರೀತಾರೆ. ಅದನ್ನ ನೋಡಿದ ಇವನು ಈ ಆಟಕ್ ನಾನ್ ಬರಲ್ಲ ಕಂಡ್ರು ಅನ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಾನೆ ಹೆಲ್ಮೆಟ್ ನ. ಈಚೆ ಕಡೆ ಇವ್ರು ಬಂದ್ಬಿಟ್ರು ಅಂತ ತಿಳ್ಕೊಂಡ ಎಲ್ಲಾ ಬಟರ್ಫ್ಲೈಗಳು ಆ ಟೀಮ್ ನ ಸುತ್ತಾಕ್ ಬಿಡುತ್ತೆ. ಅಲ್ಲಿ ಜಗಳ ನಡೆಯುತ್ತೆ. ಈ ಫೈಟ್ ಗೆ ಯಾರನ್ನಾರು ಹೆಲ್ಪ್ ಗೆ ಕಳ್ಸಿ ಅಂತ ಅಮೆಂಡರ್ ವಾಲಾ ಹತ್ರ ಕೇಳ್ತಾರೆ. ಇವಾಗ ಎಲ್ಲಾರು ಬಿಸಿ ಆಗಿದ್ದಾರೆ, ನೀವೇ ನೋಡ್ಕೊಳ್ರಿ ಈ ಪ್ರಾಬ್ಲಮ್ ನ ಅಂತ ಹೇಳ್ಬಿಡ್ತಾರೆ. ಆದಷ್ಟು ಬಟರ್ಫ್ಲೈ ಹತ್ರ ಫೈಟ್ ಮಾಡಿ ತಡಿಯಕ್ಕೆ ಟ್ರೈ ಮಾಡ್ತಾರೆ. ಅದ್ರಲ್ಲಿ ವಿಜಿಲೆಂಟಿ, ಹಾರ್ಡ್ ಕೋರ್, ಅನಿಮೇಸ್ ಎಲ್ಲಾರ್ಗು ಸಖತ್ತಾಗಿ ಹೇಟ್ ಆಗ್ಬಿಡುತ್ತೆ. ಅವ್ರನ್ನ ಕಾಪಾಡಬಹುದು, ಆದ್ರೆ ಅದು ಲೇಟ್ ಆಗ್ಬಿಡುತ್ತೆ ಅಂತ ಪೀಸ್ ಮೇಕರ್. ಆದ್ರೆ ಆ ಹಸುನ ಈ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟೆಲಿಪೋರ್ಟ್ ಮಾಡುವ ಸಮಯದಲ್ಲಿ ಇರ್ತದೆ ಬಟರ್ಫ್ಲೈಗಳು. ಬಿಟ್ರೆ ಟೆಲಿಪೋರ್ಟ್ ಆಗ್ಬಿಡು ಆ ಕೌನ ಸಾಯಿಸ್ಬೇಕು ಅಂತ ಆ ಪೀಸ್ ಮೇಕರ್ ಆ ಹುಳನ ಸಾಯಿಸಕ್ಕೆ ಹತ್ರ ಹೋಗ್ತಾನೆ. ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸಾವು, ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದು. ನಮ್ಮ ಭೂಮಿನೂ ಈ ಭೂಮಿ ತರಾನೇ ಹಚ್ಚ ಹಸಿರಾಗಿ ಇತ್ತು, ಆದ್ರೆ ನಾವು ಅದನ್ನ ಕಂಪ್ಲೀಟ್ ಆಗಿ ಪೊಲ್ಯೂಟ್ ಮಾಡಿ ಕ್ಲೈಮೇಟ್ ಚೇಂಜ್ ಮಾಡಿ ಅದನ್ನ ನಾಶ ಮಾಡ್ಬಿಟ್ವಿ. ಅದೇ ತರಾನೇ ನಿಮ್ ಭೂಮಿನೂ ಆಗ್ತಾ ಇದೆ. ನಿಮ್ಮ ಭೂಮಿನ ಕಾಪಾಡಕ್ಕೋಸ್ಕರನೇ ನಮ್ಮ ಬಟರ್ಫ್ಲೈಗಳೆಲ್ಲ ಸೇರಿ ಎಲ್ಲಾ ಲೀಡರ್ಸ್ ಗಳನ್ನ ಟೇಕ್ ಓವರ್ ಮಾಡ್ಕೊಂಡು ಆದಷ್ಟು ಸೇಫ್ ಗಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದು ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ, ನಮ್ಮನ್ನ ಬಿಟ್ಬಿಡು, ಈ ಭೂಮಿನ ನಾವು ಕಾಪಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಪೀಸ್ ಮೇಕರ್, ನನ್ ಕಿವಿಲೆ ಹೂವ ಇಕ್ಕಕ್ ನೋಡ್ತಾ ಇದೀಯ ನೀನು? ನಮ್ಮ ಅನಿಬೆ ಹಾಕೊಂಡಿದ್ದ ಹೆಲ್ಮೆಟ್ ನ ಆಕ್ಟಿವೇಟ್ ಮಾಡಿ ಆ ಹುಳುನ ಎದೆಗೆ ಗುರಿ ಇಟ್ಕೊಂಡು ಹಾರ್ಕೊಂಡು ಹೋಗಿ ಗುದ್ದಿ ಸಾಯಿಸ್ಬಿಡ್ತಾರೆ. ಪಾಪ ಕಂಡ್ರಿ ಅನಿಬೆ, ಇವಳೆ ತಾನೆ ಕೃಷ್ಣ ಕೆಟ್ಟವನು ಅಂತ ಪ್ಲಾನ್ ಮಾಡಿದ್ದು. ಅದಕ್ಕೆ ರಿವೆಂಜ್ ತಗೊಳ್ಳೋ ತರಾನೇ ಪೀಸ್ ಮೇಕರ್ ಮಾಡಿರ್ತಾನೆ ಅನ್ಸುತ್ತೆ. ಅದಾದ್ಮೇಲೆ ಕ್ರಿಸ್ ಅನಿಬೆ ಹತ್ರ ಸಮಾಧಾನ ಆಗ್ಬಿಡ್ತಾನೆ. ಪ್ಲಾನ್ ಮಾಡಿ ಮಾಡ್ತಿದ್ಯಾನಪ್ಪ ಪೀಸ್ ಮೇಕರ್. ಆದಷ್ಟು ಎಲ್ಲಾ ಬಟರ್ಫ್ಲೈಗಳನ್ನ ಸಾಯಿಸ್ಬಿಡ್ತಾರೆ. ಸಾಂಗ್ ನ ಒಳಗಡೆ ಇರೋದು ಲೀಡರ್ ಬಟರ್ಫ್ಲೈ, ಅದನ್ನು ಈಚೆ ಬರ್ಬೇಕಾರೆ ಹಿಡ್ಕೊಂಡು ಪೀಸ್ ಮೇಕರ್ ತಗೊಂಡ್ ಹೊಂಟೋಗ್ತಾನೆ. ಆದ್ರೆ ಅದನ್ನ ಸಾಯಿಸಲ್ಲ ಕಣ್ರಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ನವರೆಗೂ ಜಾಫಿನ ಬಟರ್ಫ್ಲೈ ಅವನು ಸಾಯಿಸೋ ತರ ತೋರಿಸಿಲ್ಲ. ಅವ್ರ ಟೀಮ್ ನಲ್ಲಿ ಏಟ್ ಆಗಿ ಬಿದ್ದಿದ್ದ ಹಾರ್ಡ್ ಕೋರ್, ಎಕನಾಮಿಕ್ಸ್ ಎತ್ಕೊಂಡು ಹೋಗ್ಬೇಕಾರೆ ಅವಾಗ್ಲೇ ಬ್ಯಾಕಪ್ ಟೀಮ್ ಬರುತ್ತೆ. ಬೇರೆ ಯಾರು? ಜಸ್ಟಿಸ್ ಲೀಗ್. ನಮ್ಮೂರ್ ಪೊಲೀಸ್ ತರಾನೇ ಎಲ್ಲಾ ಮುಗಿದ್ಮೇಲೆ ಬರ್ತಾ ಇದೀರಾ, ಹೋಗ್ರೋ ನಿಮ್ಮನ್ನ ಕ್ಯಾನ್ಸಲ್ ಮಾಡ್ಬಿಟ್ರು ಅಂತ ಪೀಸ್ ಮೇಕರ್ ಕಾಮಿಡಿ ಮಾಡಿ ಪೀಸ್ ಮೇಕರ್ ಅಲ್ಲಿಂದ ಹೊರಟಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿ ಇರ್ತಾನೆ. ಆಲ್ಮೋಸ್ಟ್ ಎಲ್ಲರೂ ರಿಕವರ್ ಆಗ್ತಾರೆ ಅಂತ ಹೇಳ್ಬೋದು. ಲೈಟ್ ಆಗಿ ಹಾರ್ಡ್ ಕೋರ್ ಗೆ ಪೀಸ್ ಮೇಕರ್ ಮೇಲೆ ಒಂದು ಚಿಕ್ಕ ಪ್ರೀತಿ ಬರೋ ತರ ತೋರಿಸಿರ್ತಾರೆ. ಇದಕ್ ಮಧ್ಯ ಅನಿಬೆಯು ಅವ್ರ ಅಮ್ಮನ್ ಬಗ್ಗೆ ಎಲ್ಲಾ ನಿಜಾನು ಆನ್ಲೈನ್ ನಲ್ಲಿ ಲೀಕ್ ಮಾಡ್ಬಿಟ್ಟೆ. ಟಾಸ್ಕ್ ಫೋರ್ ಎಕ್ಸ್ ಅಂತ ನಮ್ಮಮ್ಮ ಇಟ್ಕೊಂಡು ಎಲ್ಲಾರನು ರಿವೆಂಜ್ ತಗೋತಾ ಇದ್ದಾರೆ. ಆ ಜೈಲಲ್ಲಿರೋರ್ನ ಕಾಪಾಡಿ ಅಂತ ಅಮೆಂಡಾ ವಾಲರ್ನ ಆ ಕೆಲ್ಸದಿಂದ ಕಿತ್ತಾಕ್ತಾರೆ. ಬಟ್ ಸ್ಟಿಲ್ ಹ್ಯೂಮನ್ಸ್ ನ ತಾನೇ ವೆಪನ್ಸ್ ಆಗಿ ಯೂಸ್ ಮಾಡಬಾರ್ದು, ಪ್ರಾಣಿಗಳನ್ನ ಯೂಸ್ ಮಾಡಬಹುದಲ್ವಾ. ಕ್ರೇಚರ್ ಕಮಾಂಡರ್ಸ್ ಅಂತ ಇನ್ನೊಂದು ಟೀಮ್ ನ ಸ್ಟಾರ್ಟ್ ಮಾಡೋ ತರ ತೋರಿಸಿರ್ತಾರೆ. ಈ ಕಡೆ ಪೀಸ್ ಮೇಕರ್ ಅವ್ರ ಮನೆಗೆ ರಿಟರ್ನ್ ಆಗ್ತಾನೆ. ಆ ಜಾಗದಲ್ಲಿ ಅವರಪ್ಪ ಸತ್ತಿದ್ರು ಅವನ ಇಮ್ಯಾಜಿನೇಷನ್ ನಲ್ಲಿ ಅವರಪ್ಪ ಬಂದಿರ್ತಾರೆ. ಅವನಿಗೆ ಸಪೋರ್ಟ್ ಆಗಿ ಈಗ್ಲಿಯೂ ಜೊತೆಲೆ ಬಟರ್ಫ್ಲೈ ಇರೋ ತರಾನು ಆ ಕಥೆನ ಮುಗಿಸಿರ್ತಾರೆ. ಜಾಫ್ಗೆ ಅವನ ಲಾಸ್ಟ್ ಜೇನುತುಪ್ಪನ ಉಯ್ಯೋ ತರ ತೋರಿಸಿರ್ತಾರೆ. ನನ್ ಪ್ರಕಾರ ಆ ಬಟರ್ಫ್ಲೈ ಇದಾದ್ಮೇಲೆ ಹಸುವಿನಲ್ಲೇ ಸತ್ತಿರುತ್ತೆ, ಇಲ್ಲ ಅಂದ್ರೆ ಪೀಸ್ ಮೇಕರೇ ಸಾಯಿಸಿರ್ಬೋದು ಅನ್ಸುತ್ತೆ. ಅದಾದ್ಮೇಲೆ ಸೂಪರ್ ಮ್ಯಾನ್ ಮೂವಿನಲ್ಲಿ ಒಂದು ಚಿಕ್ಕ ಕ್ಯಾಮಿಯೋ ಅಲ್ಲಿ ತೋರಿಸಿರ್ತಾರೆ. ಸೂಪರ್ ಮ್ಯಾನ್ ಗೆ ಎದುರಾಗಿ ಮಾತಾಡೋ ತರ ತೋರಿಸಿರ್ತಾರೆ. ಸೂಪರ್ ಮ್ಯಾನ್ ಫಸ್ಟ್ ಮೂವಿ ಅಂತ ಮೆನ್ಷನ್ ಮಾಡಿದ್ದಾರೆ, ಆದ್ರೆ ಇದನ್ನು ಅದ್ರ ಜೊತೆನೆ ಸೇರುತ್ತೋ ಇಲ್ವೋ ಅಂತ ಸೀಸನ್ 2 ನಲ್ಲಿ ನೋಡೋದ ಏನಾದ್ರೂ ಸುಳ್ಳು ಹೇಳ್ತಾರ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ತಾರ ಅಂತ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವ ಸೀರೀಸ್. ಟೈಮ್ ಸಿಕ್ಕಿದ್ರೆ ಮರಿದಿರಾ ಚೆಕ್ ಮಾಡಿ ನೋಡಿ. ಮುಖ್ಯವಾಗಿ ವಿಜಿಲೆಂಟಿ ಮತ್ತೆ ಪೀಸ್ ಮೇಕರಿನ ಕಾಂಬೋ ನಿಮ್ಗೆ ಇಷ್ಟ ಆಗ್ಬೋದು ಅನ್ಸುತ್ತೆ. ಆ ಕಾಂಬಾನ ನೋಡಕ್ಕೋಸ್ಕರ ಆದ್ರೂ ಸೀಸನ್ 2 ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ವಿಜಿಲೆಂಟಿ ಫ್ಯಾನ್ಸ್ ಇಲ್ಲ ಅಂದ್ರೆ ಪೀಸ್ ಮೇಕರ್ ಫ್ಯಾನ್ಸ್ ಇದೀರಾ ಅಂತ ನಿಮ್ಮ ಥಾಟ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ ಆ ಲೈಕ್ ಬಟನ್ ನ ಒತ್ತಿ. ಅಷ್ಟರಲ್ಲಿ ಇನ್ನೊಂದು ಆಸಮ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಹ್ಯಾವ್ ಫನ್ ಗಾಯ್ಸ್. ಬರ್ಲಾ.